ಈ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿರುವ ಈ ಜೀವನ ಇದು ಸಹಿತ ಸಾವಿನ ಕಡೆ ಮುಖ ಮಾಡಿದೆ. ಕಾಣುವುದು ಜೀವನ ಕಂಡಂಗೆ ಆಗ್ತದೆ, ಆದರೆ ಇರುವುದೆಲ್ಲ ನಿಜವಾಗಿ ಸಾವೇ. ನಮಗೇನು ಅನ್ನಿಸ್ತದೆ? ಕಾಣಲಿಕ್ಕಿದು ಜೀವನ ಅನ್ನಿಸ್ತದೆ, ಆದರೆ ಇರುವುದು ಜೀವನಲ್ಲ, ಇರುವುದು ಸಾವು. ಕಾಣುವುದು ಜೀವನ ಅಷ್ಟೆ. ಈಗ ನೀವು ನೋಡಿ, ನಿಮ್ಮ ಮಕ್ಕಳ ಹುಟ್ಟು ಹಬ್ಬ ಮಾಡ್ತೀರಿ. ಮಗ 1 ವರ್ಷದವಾಗ್ತಾನೆ, ದೊಡ್ಡವಾಗ್ತಾನೆ. 1 ವರ್ಷ ಆದಾಗ ನಾವೆಲ್ಲ ಬೀಗರಿಗೆ ಕರೆಸಿ ಒಂದು ಕೇಕ್ ತಂದು ಕೇಕದ ಮೇಲೆ ಮೇಣಬತ್ತಿ ಹಚ್ಚಿ ಹ್ಯಾಪಿ ಬರ್ತ್ಡೇ ಟು ಯು ಮೈ ಸನ್ ಅಂತ ಹಾಡ್ತೀವಿ ನಾವು. ಆಶ್ಚರ್ಯ ಏನು ಅಂದರೆ, ನಮಗೆಲ್ಲ ಸಂತೋಷ ಆಗಿರ್ತೈತಿ. ನನ್ನ ಮಗ 1 ವರ್ಷ ದೊಡ್ಡವಾದ ಅನ್ನೋದು ನಿಜವಾದದ್ದಲ್ಲ, ಆದರೆ ನನ್ನ ಮಗನಿಗೆ 1 ವರ್ಷ ಸಾವ ಸಮೀಪ ಮಾಡಿತು ಅನ್ನೋದೇ ಬಹಳ ನಿಜವಾದ ಸತ್ಯ. ಇದು ಮನುಷ್ಯ ಟೈಮ್ ಪಾಸ್ ಮಾಡ್ತೀವಿ ಅಂತ. ನಾವೇನು ಟೈಮಿಗೆ ಪಾಸ್ ಮಾಡೋದಿಲ್ಲ, ಟೈಮ ನಮ್ಮನ್ನೊಂದು ದಿವಸ ಪಾಸ್ ಮಾಡಿಬಿಡ್ತೈತೆ ಅಷ್ಟೇ. ನಾವು ವಿ ಕೆನಾಟ್ ಪಾಸ್ ದಿ ಟೈಮ್, ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮನುಷ್ಯ ಬದುಕಬೇಕಾಗ್ತದೆ. ಹೇಗೆ ಬದುಕಬೇಕು ಮನುಷ್ಯ? ಒಂದು ಸುಂದರ ಜೀವನ ಕಟ್ಕೋಬೇಕಲ್ಲ, ವಿವೇಕದಿಂದ ಬದುಕಬೇಕಾಗ್ತದೆ. ಈ ಜಗತ್ತು ಅಂದ ಮೇಲೆ ಇಲ್ಲಿ ಎಲ್ಲ ಒಳ್ಳೇದಿರ್ತೈತಿ ಅಂತಲ್ಲ, ಸ್ವಲ್ಪ ಒಳ್ಳೇದಿರ್ತೈತಿ, ಕೆಟ್ಟದ್ದಿರ್ತೈತಿ. ಇದು ಸಮ್ಮಿಶ್ರಣ ಜೀವನ. ಇದರ ಮಧ್ಯದಲ್ಲಿ ಒಂದು ಬದುಕು ಕಟ್ಕೋಬೇಕಾಗ್ತದೆ ಮನುಷ್ಯ. ಈಗ ನೀವು ನೋಡಿ, ಒಂದು ಕೋಳಿ ಇರ್ತದೆ. ಕೋಳಿ ಎಷ್ಟು ಚಂದ ಬದುಕ್ತೈತಿ ಅಂದ್ರೆ, ಕೋಳಿ ಒಂದು ತಿಪ್ಪಿಗೆ ಹೋಗ್ತೈತಿ. ತಿಪ್ಪಿಗೆ ಹೋಗಿ ತಿಪ್ಪಿ 20x20 ಫೀಟ್ ಇರ್ತೈತೆ. ಅದು ಹಿಂಗೆ 20 ಹಿಂಗೆ 20. ಆ ತಿಪ್ಪಿ ತುಂಬ ಕಸ ಇರ್ತೈತಿ. ಕೋಳಿ ಎಷ್ಟು ಜಾಣ ಇರ್ತೈತಿ ಅಂದ್ರೆ, 20x20 ಫೀಟ್ ಕಸ ಇದ್ದರೂ ಕಸ ಮುಟ್ಲಿಲ್ಲ. ಕಸದೊಳಗಿರುವ ಜೋಳದ ಕಾಳು ಹುಡುಕ್ತೆ ಹೊರತು ಕಸ ಮುಟ್ಲಿಲ್ಲ ತಿಪ್ಪಿ. ಅದು ಇದು ಒಂದು ಬದುಕಿದು. ಮನುಷ್ಯ ಒಳ್ಳೆಯದನ್ನು ಗುರುತಿಸಬೇಕಾಗ್ತದೆ ಜೀವನದಲ್ಲಿ. ಈಗ ಬೆಂಗಳೂರು ಐತಿಲ್ಲ, ಬೆಂಗಳೂರು ನೋಡ್ರಿ ನೀವು. ಬೆಂಗಳೂರಿಗೆ ಆ ಊರಾಗ ಗಟಾರ್ ಹರಿಯೋದಿಲ್ಲೇನು? ಎಷ್ಟು ಗಟಾರ್ ಹರಿತಾವ ಆ ಊರಾಗ. ಯಾರ ಬೆಂಗಳೂರಿಗೆ ಏನಂತ ಕರೆದಾರ? ಗಟಾರಗಳ ನಗರಿ ಅಂತ ಕರೆದಾರ. ಏನಂತ ಕರೆದಾರ? ಉದ್ಯಾನಗಳ ನಗರಿ ಅಂತ ಕರೆದಾರ. ಗಟಾರ ಐತಿ, ಅದ್ರ ನೋಡುವ ಕಣ್ಣು ಬೇಕಷ್ಟೆ. ಈಗ ನೀವು ಕೊಪ್ಪಳಕ್ಕೆ ಬರ್ತೀರಿ. ಕೊಪ್ಪಳಕ್ಕೆ ಬರುವಾಗ ಎಲ್ಲ ಚಲೋನೇ ಇರ್ತೈತೆ. ಒಂದಿಷ್ಟು ಊರು ಮಂದ ಹೊಲಸು ಇರ್ತೈತಿ, ಒಂದಿಷ್ಟು ಹೂವನೂ ಇರ್ತಾವೆ. ಎರಡೂ ಕಾಣ್ತಾವೆ ಕಣ್ಣಿಗೆ. ಹೊಲಸು ತಿಪ್ಪಿನೂ ಕಾಣ್ತೈತಿ, ಹೂವನೂ ಕಾಣ್ತೈತಿ. ಕೊಪ್ಪಳ ಬಿಟ್ಟು ನಿಮ್ಮ ಊರಿಗೆ ಹೋಗುವಾಗ ಏನು ಹೇಳಬೇಕು ಅಂದ್ರೆ, ಕೊಪ್ಪಳದ ತಿಪ್ಪಿ ಪ್ರಚಾರ ಮಾಡಬಾರ್ದು, ಕೊಪ್ಪಳದ ಹೂವಿನ ಪ್ರಚಾರ ಮಾಡಬೇಕು. ಅದು ಜೀವನ. ಮನುಷ್ಯ ಒಳ್ಳೆಯದನ್ನು ಕಾಣುವ ಕಣ್ಣು ಬೇಕಾಗ್ತದೆ ಮನುಷ್ಯ. ಹೇಗೆ ಬದುಕಬೇಕು ಮನುಷ್ಯ? ವ್ಯಸೇಮ ದೇವ ಹಿತಂ ಯದಾಯು. ಒಬ್ಬ ಋಷಿ ಹೇಳ್ತಾನೆ, ಈ ಮನುಷ್ಯನ ಬದುಕು ಹೇಗಾಗಬೇಕಂದ್ರೆ, ವ್ಯಸೇಮ ದೇವ ಹಿತಂ ಯದಾಯು. ಇದು ನನ್ನ ಜೀವನ ಹೆಂಗೆ ಆಗಬೇಕು ಅಂದ್ರೆ, ನನಗೆ ಸಂತೋಷ ಕೊಡುವುದಲ್ಲ, ನನಗೆ ನಿರ್ಮಾಣ ಮಾಡಿದ ದೇವನಿಗೆ ಸಂತೋಷ ಕೊಡಬೇಕು. ಅಷ್ಟು ಸಂತೋಷವಾಗಿ ಸುಂದರವಾಗಿ ಮನುಷ್ಯ ಬದುಕಬೇಕು. ದೇವನಿಗೆ ಸಂತೋಷ ಆಗಬೇಕು. ಇದು ಜೀವನ, ಇಟ್ ಈಸ್ ಎ ಗಿಫ್ಟ್ ಆಫ್ ಗಾಡ್. ದಿಸ್ ಲೈಫ್ ಇಟ್ ಈಸ್ ಎ ಡಿವೈನ್ ಗಿಫ್ಟ್. ಇದು ದೇವನ ಕೊಡುಗೆ ಈ ಬದುಕು. ನಾನು ಮಾಡುವ ಒಳ್ಳೆಯ ಕಾರ್ಯಗಳೇನದವಲ್ಲ, ನಾನು ದೇವನಿಗೆ ಕೊಡುವಂಥ ಗಿಫ್ಟ್ ಅದು. ಮನುಷ್ಯ ಹಾಗೆ ಬದುಕಬೇಕಾಗ್ತದೆ. ನೀವು ನೋಡಿ, ಒಂದು ನವಿಲಿರ್ತದೆ. ನವಿಲು ಹೆಂಗೆ ಬದುಕ್ತೈತೆ ನೋಡಿ. ನವಿಲ ಮೇಘಗಳ ಗರ್ಜನೆ ಆದರೆ ಸಾಕು ಕುಣಿತೈತಿ.